ಪ್ರಶಾಂತ್ ನೀಲ್ ನಿರ್ದೇಶನದ ಡ್ರ್ಯಾಗನ್ ಸಿನಿಮಾದ ಗ್ಲಿಮ್ಸಸ್ ರಿಲೀಸ್ ಆಗಿದೆ. ನೋಡಿದ್ಮೇಲೆ ನನಗೆ ತುಂಬಾನೇ ಅನ್ನಿಸ್ತು. ವಿಡಿಯೋ ಫುಲ್ ನೋಡಿ ನಿಮಗೂ ಒಂಚೂರು ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಏಕ್ಲು ಚಾನಲ್ಗೆ ಸ್ವಾಗತ. ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮ್ಯಾಟ್ರ್ ಮುಗಿಸೋಣ. ಒಬ್ಬ ಡೈರೆಕ್ಟರು ತಾನು ಇಷ್ಟಪಡೋವಂಥ ಹೀರೋ, ಡ್ರೀಮ್ ಹೀರೋಗೆ ಒಂದು ಸಿನಿಮಾ ಮಾಡಿದ್ರೆ ಯಾವ ಥರ ಇರುತ್ತೆ, ಆ ಬೆಂಚ್ ಮಾರ್ಕು, ಆ ಸ್ಟ್ಯಾಂಡರ್ಡ್ಸು ಯಾವ ಥರ ಸೆಟ್ ಮಾಡ್ತಾನೆ ಅನ್ನೋದಕ್ಕೆ ಎಕ್ಸಾಂಪಲ್ಲೇ ಡ್ರ್ಯಾಗನ್. ಪ್ರಶಾಂತ್ ನೀಲ್ ಅವರು ಮತ್ತೆ NTR ಅವರ ಕಾಂಬಿನೇಷನ್ ಬರ್ತಾ ಇರೋ ಸಿನಿಮಾ ಇದು. ಇದ್ರ ಜೊತೆಗೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಮೈತ್ರಿ ಮೂವಿ ಮೇಕರ್ಸ್, NTR ಅವರ ಪ್ರೊಡಕ್ಷನ್ಸ್, ಟಿ ಸೀರೀಸ್ 3 ಪ್ರೊಡಕ್ಷನ್ ಕಂಪ್ನಿ ಕೊಲಾಬ್ರೇಷನ್ ಮಾಡಿದೆ. ಟೆಕ್ನಿಕಲ್ ಬಗ್ಗೆ ನಾನು ಇದರಲ್ಲಿ ಮಾತಾಡಕ್ಕೆ ಹೋಗಲ್ಲ, ಬಿಕಾಸ್ ಸಿನಿಮಾದ ಟೀಸರ್ನಲ್ಲಿ ಬಂದಿರೋವಂಥ ಗ್ಲಿಮ್ಸಸ್ಸೇ ಒಂದಷ್ಟು ಕಂಟೆಂಟು, ವಿಷಯಗಳನ್ನ ಹೇಳ್ತಾ ಇದೆ. ಅದ್ರ ಬಗ್ಗೆ ಹೇಳೋಣ. ಆದಷ್ಟು ಬೇಗ ಹೇಳಿ ಮುಗಿಸ್ತೀವಿ ಬನ್ನಿ. ಬ್ರಿಟಿಷ್ ಅವರು ಭಾರತಕ್ಕೆ ಬಂದಿದ್ದು ಕಾಟನ್ನು, ಸ್ಟೀಲು, ಸ್ಪೈಸಸ್ಗೋಸ್ಕರ ಅಲ್ಲ, ಅದೊಂದು ಡ್ರಗ್ಗೋಸ್ಕರ. ಆ ಡ್ರಗ್ಗೋಸ್ಕರ 250 ವರ್ಷ ನಮ್ಮನ್ನ ಆಳ್ತಾರೆ. ಆ ಗಿಡ ಯಾವುದು? ದಟ್ ಈಸ್ ಓಪಿಯಂ ಪಾಪಿ. ಈ ಓಪಿಯಂ ಅನ್ನೋ ಡ್ರಗ್ಗು ಹೈಲಿ ಅಡಿಕ್ಟಿವ್ ನಾರ್ಕೋಟಿಕ್ ಡ್ರಗ್. ಇದ್ರ ಜೊತೆಗೆ ಇದು ಪ್ರೊಡ್ಯೂಸ್ ಮಾಡೋದು ಹೆರಾಯಿನ್ ಡ್ರಗ್ನ. ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್, ಎಷ್ಟೊಂದು ಜನಕ್ಕೆ ಹೆರಾಯಿನ್ ಬಗ್ಗೆ ಕೇಳಿರ್ತೀರಾ. ಈ ಓಪಿಯಂ ಗಿಡ ಬೆಳೆಯೋದು 2 ಪ್ರಾಂತ್ಯಗಳಲ್ಲಿ. ದಟ್ ಈಸ್ ಒಂದು ಅಫ್ಘಾನಿಸ್ತಾನ್, ಇನ್ನೊಂದು ಗೋಲ್ಡನ್ ಟ್ರಯಾಂಗಲ್. ಈ 2 ಪ್ರಾಂತ್ಯಗಳಲ್ಲಿ ಬೆಳೆದಂಥ ಓಪಿಯಂ ಡ್ರಗ್ನ ಬ್ರಿಟಿಷ್ ಅವರು ಮಾರ್ಕೆಟಿಂಗ್ ಟ್ರೇಡಿಂಗ್ ಮಾಡ್ತಾ ಇದ್ದಂಥ 2 ರಾಜ್ಯ, ಒಂದು ಬಾಂಬೆ, ಇನ್ನೊಂದು ಕಲ್ಕತ್ತಾ. ಬ್ರಿಟಿಷ್ ಅವರು ಈ ಓಪಿಯಂ ಡ್ರಗ್ನ 95% ಟ್ರೇಡ್ನ ಅವರೇನೆ ಕಂಟ್ರೋಲ್ ಮಾಡ್ತಾ ಇದ್ರು. ಸ್ವತಂತ್ರ ಬಂದ್ಮೇಲೆ ಬ್ರಿಟಿಷ್ ಅವರು ಭಾರತ ಬಿಟ್ಟು ಹೋಗ್ಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಅವ್ರು ಹೋಗ್ತಾರೆ. ವ್ಯಾಪಾರ 2 ಭಾಗಗಳಾಗುತ್ತೆ. ಒಂದು ಮುಂಬೈ ಆಫ್ಘಾನ್ ಟ್ರೇಡಿಂಗ್ ಕಂಪನಿ ಅನ್ನೋದು ಶುರುವಾಗುತ್ತೆ, ಇನ್ನೊಂದು ಕಲ್ಕತ್ತಾದಲ್ಲಿರುವಂಥ ಗೋಲ್ಡನ್ ಟ್ರೇಡಿಂಗ್ ಕಂಪನಿ. ಈ 2 ಕಂಪ್ನಿಗಳು ಯುದ್ಧ ಶುರು ಮಾಡೋದು ಓಪಿನಿಯಂಗೋಸ್ಕರ ಮಾತ್ರ ಅಲ್ಲ, ಇದಕ್ಕೋಸ್ಕರನೇ ಯುದ್ಧ ಅಲ್ಲ, ದೊಡ್ಡ ಸಂಘರ್ಷ ನಡೆಯುತ್ತೆ. ಇವಾಗ ದ ವಿಲನ್ಸ್ಗಳು ಹುಟ್ಕೋತಾರೆ. ಇಲ್ಲಿ ತನಕ ನೀಲ್ ಅವರು ಕಥೆನ, ಪ್ಲಾಟ್ನ ಕೂರಿಸ್ತಾ ಇದ್ದಾರೆ, ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೀವಿ ಅಂತ. ಇದು ನನಗೆ ಸಖತ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನೋಡೋ ಆಡಿಯನ್ಸ್ಗೆ ಆಲ್ರೆಡಿ ಈ ಸಿನಿಮಾದ ಪ್ಲಾಟ್ ಯಾವ್ದು, ಈ ಸಿನಿಮಾ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ 1 ನಿಮಿಷದಲ್ಲಿ ಕಥೆನ ಕೂರಿಸಿದ್ದಾರೆ. ಇದಾದ್ಮೇಲೆ ವಿಲನ್ಗಳ ಇಂಟ್ರೊಡಕ್ಷನ್ ಆಗುತ್ತೆ. ಅದು ರುಕ್ಮಿಣಿ ವಸಂತ್ ಅವರು ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತಾರೆ ಇಂಗ್ಲಿಷಲ್ಲಿ. ಅದು ನಾನು ಕನ್ನಡದಲ್ಲಿ ಹೇಳ್ತೀನಿ. ಇಲ್ಲಿ ರುಕ್ಮಿಣಿ ವಸಂತ್ ಅವರು ಕ್ರಿಶ್ಚಿಯನ್ಸ್ ಧರ್ಮಕ್ಕೆ ಸೇರಿರೋ ಅಂತ ಒಂದು ಹುಡುಗಿಯ ಪಾತ್ರ ಮಾಡಿದ್ದಾರೆ. ಅವರ ಪಾತ್ರದ ಹೆಸರು ಏನು ಅಂತ ಇಲ್ಲಿ ಬಿಟ್ಕೊಟ್ಟಿಲ್ಲ. ಬನ್ನಿ ವಿಲನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಇಲ್ಲಿ ನೀಲ್ ಅವರು ಹೇಳಕ್ ಹೋಗ್ತಾ ಇರೋ ವಿಲನ್ಸ್ ಬಂದು ಅಫ್ಘಾನ್ ಟ್ರೇಡಿಂಗ್ ಕಂಪನಿ, ಮುಂಬೈಲಿ ಇರೋ ಅಂತ ಅಫ್ಘಾನ್ ಟ್ರೇಡಿಂಗ್ ಕಂಪನಿ ವಿಲನ್ಸ್ಗಳು ಮಾತ್ರ ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ದಾದಾ ಸರ್ಕಾರ್, ಬಾಸ್ ಆಫ್ ಅಫ್ಘಾನ್ ಟ್ರೇಡಿಂಗ್ ಕಂಪನಿ. ಅದಾದ್ಮೇಲೆ ಸುಜಯ್ ಸರ್ಕಾರ್, ಇವರು ಸೆಕೆಂಡ್ ಇನ್ ಕಮಾಂಡ್ ಅಫ್ಘಾನ್ ಟ್ರೇಡಿಂಗ್ ಕಂಪನಿ. ಅದಾದ್ಮೇಲೆ ಬಾಬಿ ಸರ್ಕಾರ್, ವಾಜಿ ಆಫ್ ಅಫ್ಘಾನ್ ಟ್ರೇಡಿಂಗ್ ಕಂಪನಿ. ರಾವ್, ದ ಅಕೌಂಟೆಂಟ್ ಆಫ್ ಅಫ್ಘಾನ್ ಟ್ರೇಡಿಂಗ್ ಕಂಪನಿ. ವಿಕ್ಟರ್ ಮೆನಕ್ಷೋ, ಡಿಸ್ಟ್ರಿಬ್ಯೂಟರ್ ಆಫ್ ರಷ್ಯಾ. ಜನರಲ್ ದುರೆನ್, ಸೆಲ್ಫ್ ಪ್ರೊಟಕ್ಲೈನ್ಡ್ ಲಾರ್ಡ್ ಆಫ್ ಸೊಮೇಲಿಯಾ. ಇದಾದ್ಮೇಲೆ ಬೆಲ್ಜಿ ಜೆಕ್ಸಿ, ಡಿಸ್ಟ್ರಿಬ್ಯೂಟರ್ ಆಫ್ ಯುರೋಪ್. ಇವ್ರ ಆದ್ಮೇಲೆ ಬಿಲೈನ್ ಓಬ್ರಾಯ್ ಆಸ್ ದ ಟ್ರೈನರ್. ಅಂಡ್ ಅವನ ಹತ್ರ 91 ಜನ ಡೆತ್ ಟ್ರೈನಿಗಳಿರ್ತಾರೆ. ಇಷ್ಟು ಇಂಟ್ರೊಡಕ್ಷನ್ ಆದ್ಮೇಲೆ 7ನೇ ದಿನ ದೇವರು ಸುಮ್ಮನಾಗಿ ಒಂದು ರಾಕ್ಷಸನ್ನ ಜನ್ಮ ಕೊಡುತ್ತೆ. ದಟ್ ಈಸ್ ಲೂಗರ್. ಅದೇ NTR ಅವರ ಕ್ಯಾರೆಕ್ಟರ್ ನೇಮ್. ಅಸೆಸೈನ್ ಇನ್ ಚೀಫ್ ಆಫ್ಘಾನ್ ಟ್ರೇಡಿಂಗ್ ಕಂಪನಿ. ದಾರಿ ತಪ್ಪಿನೂ ನನ್ನ ಕನ್ಸಲ್ಲಿ ಬರಕ್ ಹೋಗ್ಬೇಡ ಅಂತ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೊಡ್ತಾರೆ NTR ಅವರು. ಅದರ ಅರ್ಥ ಅವರ ಕನ್ಸಲ್ಲಿ ಈ ಗಿಡ ಜಾಸ್ತಿ ಹೆರಾಯಿನ್ಗಿಂತ ವಿಲ್ಲನ್ಗಳನ್ನೇ ಸೃಷ್ಟಿ ಮಾಡ್ಬಿಟ್ಟಿದೆ. ಇದನ್ನ ತಡೆಯಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಈ ತರ ನರೇಶನ್ ಕೊಡ್ತಾ ಇರೋದು ಜಲೀಲ್ ರೆಹಮಾನ್ ಅನ್ನೋನು. ಇವನು ಆಫ್ಘಾನಿಸ್ತಾನ್ ಲಾಜಿಸ್ಟಿಕ್ಸ್ ಹೆಡ್ ಆಗಿರ್ತಾನೆ. ಈ ನರೇಶನ್ನ ಇವನು ಯಾರು ಕೊಡ್ತಾ ಇರ್ತಾನೆ ಅಂದರೆ ನನ್ ಅದರ್ ದೆನ್ ರಘುವೀರ್ ರಾಥೋಡ್, ಚೀಫ್ ಆಫ್ ನಾರ್ಕೋಟಿಕ್ಸ್ ಬ್ಯೂರೋ ಇಂಡಿಯಾ. ದಟ್ ಈಸ್ ಅವರ್ ಅನಿಲ್ ಕಪೂರ್ ಅವ್ರಿಗೆ ಇಷ್ಟು ಇಂಟ್ರೊಡಕ್ಷನ್ ಕೊಡ್ತಾನೆ. ಆಗ ಈ ವಿಲನ್ಗಳನ್ನ ತಡಿಬೇಕು ಅಂದರೆ ಒಬ್ಬ ಹೀರೋ ಬರಲೇಬೇಕು. ಇಷ್ಟಾದ್ಮೇಲೆ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ. ದಟ್ ಈಸ್ 11/6/2027. ಸಿನಿಮಾ 2 ಪಾರ್ಟ್ಗಳಲ್ಲಿ ತಯಾರಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ಸಿನಿಮಾದ ಟೆಕ್ನಿಕಲ್ ಮತ್ತು ಟೆಕ್ನಿಷಿಯನ್ಸ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ, ಬಿಕಾಸ್ ನೀಲ್ ಅವರ ಬತ್ತಳಿಕೆಯಲ್ಲಿ ಇರುವಂಥ ಅಷ್ಟು ಟೆಕ್ನಿಷಿಯನ್ಸು ಈ ಸಿನಿಮಾದಲ್ಲಿ ಇದ್ದಾರೆ. ಒಂದು ಸಿನಿಮಾದ ಪ್ಲಾಟ್, ಆ ಸಿನಿಮಾದ ಲಾರ್ಜ್ ಸ್ಕೇಲ್, ಆ ಸಿನಿಮಾ ಯಾವ ವಿಚಾರವಾಗಿ ಹೇಳ್ತಾ ಇದ್ದೀವಿ, ಈ ಸಿನಿಮಾ ನಾವು ಹೇಳ್ತಾ ಇರೋ ಕಂಟೆಂಟ್ ಕ್ವಾಲಿಟಿ,
ಕತೆ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತ ಈ ಸಿನಿಮಾದ ಟೀಸರ್ 4.5 ನಿಮಿಷ ಇದೆ. ಬಿಕಾಸ್ ಆ 4.5 ನಿಮಿಷ ನೋಡಿದಾಗ ಜನಕ್ಕೊಂದು ಮೈಂಡ್ ಸೆಟ್ ಆಗುತ್ತೆ. ಡ್ರ್ಯಾಗನ್ ಅನ್ನೋ ಸಿನಿಮಾ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಏನದ್ರ ಬಗ್ಗೆ ಹೇಳಿದ್ದಾರೆ ಅಂತ ಆಲ್ರೆಡಿ ಆಡಿಯನ್ಸ್ಗೆ ಮೈಂಡ್ ಸೆಟ್ ಮಾಡಿ ಥಿಯೇಟ್ರಿಗೆ ಕರ್ಸೋರಿಗೆ ನಾವು ಮೋಸ ಮಾಡಲ್ಲ ಗುರು. ನಿಮಗೆ ವಿಜುವಲ್ಸ್ ಅಂತ ತೋರಿಸಿ ಅಲ್ಲೊಂದೇನೋ ಹೇಳೋ ಥರ ಇಲ್ಲ. ವಿಜುವಲ್ಸಲ್ಲೇ ನಾವು ನಿಮಗೆ ಕತೆನ ಬಿಟ್ಕೊಟ್ಟಿದ್ದೀವಿ, ಅಂದರೆ ನೀಲ್ ಸ್ಟೈಲಲ್ಲಿ ಕತೆ ಬಿಟ್ಕೊಟ್ಟಿದ್ದಾರೆ. ನೋಡೋಣ. ಈ ಆಫ್ಘಾನ್ ಟ್ರೇಡಿಂಗ್ ಕಂಪನಿ ಮುಂಬೈಲಿರೋವಂಥ ಈ ಕಂಪನಿಲೇ ಇಷ್ಟು ಜನ ಇದ್ದಾರೆ ಅಂದರೆ ಇನ್ನು ಕಲ್ಕತ್ತಾದಲ್ಲಿರೋವಂಥ ಆ ಕಂಪನಿಲಿ ಇನ್ನು ಯಾರ್ಯಾರಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗಿ ಬರುವ ಸಮಯವಾಯಿತು. ಧನ್ಯವಾದಗಳು. ಶುಭ ದಿನ. ಬಾಯ್.